ಸಂಗೊಳ್ಳಿ ರಾಯಣ್ಣ ಸಂಘಟನೆ ಮಾಡ್ಯಾನ ಹಳ್ಳಿ ಹಳ್ಳಿ ಪ್ಯಾಟಿ ಬಿಡದಂಗ. ಹೌದು ಹೌದ್ರಿಪ್ಪ. ಸಂಗೊಳ್ಳಿ ರಾಯಣ್ಣ ನಾವು ನೀವು ಹುಟ್ಟಿ ಬಂದಾಗ ಗುಂಡ ಗೋಲಿ ಚಂಡ ಬಗರಿ ಏನೇನೋ ಆಡ್ಯವಕರೆ. ಹೌದ್. ಆದ್ರ ರಾಯಣ್ಣ ಹುಟ್ಟಿ ಬರೋಕಿನ ತಾಯಿ ಹೊಟ್ಟಿ ಒಳಗಿಂದ ಹುಟ್ಟಿ ಹೊರಗೆ ಬಂದು ಕೂಡಿನ ಕಡಗನೆ ಹಿಡನತ್ತವ. ಹೌದಿಪ್ಪ. ಅದಕ್ಕ ಪುಣ್ಯಾತ್ಮರಿ ಅಂತಿಂತ ವೀರರು ಸೂರರು ಸಂತರು ಮಹಾತ್ಮರು ತುಳಿದಂತ ಪುಣ್ಯ ಭೂಮಿ ಈ ಬೆಳಗಾವಿ ಜಿಲ್ಲೆ ಅದ ಐತ್ರಿಪ್ಪ. ಅಂತ ಒಂದು ಜಿಲ್ಲೆಯಲ್ಲಿ ಅಂತ ಮಹಾನುಭಾವರು ಮೇಲಾಗಿ ನಮ್ಮ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕ. ಹೌದ. ಯಾರು ಬೇರು? ಯಾರಿಪ್ಪ? ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕ ಕಕ್ಕಳ ಮೇಲಿ ಯಾರು ನಾಗಮ್ಮ ಲಚ್ಚಪ್ಪನ ಹೊಟ್ಟೆಲಿ ಹುಟ್ಟಿ ಬಂದ ಯಾರು ಲಚ್ಚಾಣ ಸಿದ್ದಪ್ಪ ಮುತ್ಯ. ಹೌದು. ಆ ಲಚ್ಚಾಣ ಸಿದ್ದಪ್ಪ ಮುತ್ಯನ ಪರಮ ಶಿಷ್ಯನೇ ಮುಗುಳಕೋಡಿ ಯಲ್ಲಪ್ಪ ಮುತ್ಯ. ಹೌದಿಪ್ಪ. ಹೌದು. ಆ ಎಲ್ಲಾ ಲಿಂಗ ಮುತ್ಯ ಬಿಟ್ಟು ಬಂದು ಇದೇ ರಾಯಬಾಗ ತಾಲೂಕು ನಡೆದಂತ ಒಂದು ಪವಿತ್ರ ಸ್ಥಾನ ಅದ. ಐತ್ರಿಪ್ಪ. ಐತಿ. ಅದಕ್ಕೆ ನಾವು ಹೋದ ಪಡೆದವು ಹೇಳಿ ನೋಡು, ಶರಣರು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ. ಹೌದು ಹೌದ್ರಿಪ್ಪ. ಅವರು ಪಾದ ಇಟ್ಟಪ್ಪ ಅಂತಂದ್ರ ಆ ಜಾಗ ಸಹಿತ ಪಾವನ ಮಾಡ್ತಾರತ್ತ. ಹೌದು ಹೌದು. ಪಾವನ ಹಾಕದಿಪ್ಪ. ಮಹಾತ್ಮರು ಪಾದಿಟ್ಟ ನೆಲ ಪಾವನ ಮಾಡ್ತಾರ. ಹೌದು. ಲಪಂಗರು ಪಾದಿಟ್ಟ ಕಡೆ ದುಸ್ಗಾಲ ಕೆಡುತ್ತಾರ. ಹೌದಾ. ಎಂತ ಲಪಂಗರು ಕೂತಿರ್ತಾರಲ್ಲ ನಮ್ಮ ಸಜನ. ಹಂಗ ಶರಣರಿಗೆ ಮನುಷ್ಯರಿಗೆ ವ್ಯತ್ಯಾಸ ಅದ. ಬೀರದೇವರು ಕ್ವಾಣೇಶ್ವರ ದೈತನನ್ನ ಮರ್ದನ ಮಾಡಿ ಕ್ವಾಣ ಬಿದ್ದಲ್ಲಿ ಕ್ವಾಣೂರ, ರುಂಡು ಬಿದ್ದಲ್ಲಿ ಮುಂಡಗನೂರ, ಕಳ್ಳು ಬಿದ್ದಲ್ಲಿ ಕಳ್ಳಿಗುತ್ತಿ ಆ ಕ್ವಾಣಿನ ಮೇಲೆ ಬೀರದೇವ್ರು ನೆನೆಸಿ ಬೀರದೇವ್ರ ತನ್ನ ಕೈಯೊಳಗ ಆಯುಧವನ್ನ ಒಗದ ಜಾಗ ಬೀಸಿ ಬಂದು ಎಲ್ಲಿ ಬಿತ್ತು? ಆಲಕ ನೂರಕ್ಕೆ ಬಿತ್ತು. ಹೌದಿಪ್ಪ. ಹೌದು. ಆ ಬೀರದೇವ್ರ ಅಲಗ ಬಿದ್ದಂತ ಜಾಗ ಆಲಕ ನೂರ ಆಯ್ತು. ಆಗ್ಯದಲ್ರಿಪ್ಪ. ಅದು ಸಹಿತ ಧರ್ಮ ಕ್ಷೇತ್ರ ಆಯ್ತಿಲ್ಲ. ಆಗ್ಯದಲ್ರಿ. ಮತ್ತ ಅಂತ ಶರಣರು ಒಂದೊಂದು ಆಯುಧ ಒಗದಂತ ಜಾಗ ಸಹಿತ ಧರ್ಮ ಕ್ಷೇತ್ರ ಮಾಡಿ ಇಟ್ಟಾರಪ್ಪ ಅಂತಂದ್ರ ಅವ್ರನ್ನ ಸಾಯುತನ ಹೊಗಳಿದ್ರು ನಮ್ಮ ಕರ್ಮ ತೊಳ್ಕೋಬೇಕಾಗ್ಯದ. ಹೌದ್ ಹೌದ್ರಿಪ್ಪ. ಬೀರದೇವ್ರ ಜಾತ್ರೆ, ಮಾಳಿಂಗರಾಯನ ಜಾತ್ರೆ, ಅಮೋಘ ಸಿದ್ದನ ಜಾತ್ರೆ ನೀವೆಲ್ಲ ಪ್ರಪಂಚ ಮರೆತು ನೀವೆಲ್ಲ ರಗಡ ಶ್ರೀಮಂತರೇ ಇದ್ದೀರಿ ಕರೆ. ಎಷ್ಟೋ ಸಾವಿರಾರು ಟನ್ ಗಟ್ಲೆ ಕಬ್ಬು ಬೆಳಿತೀರಿ. ಅದನ್ನೆಲ್ಲ ಬೆಳೆದ್ರು ಕೂಡ ಇಲ್ಲಿ ಆ ಬೀರದೇವ್ರ ಜಾತ್ರೆ ಯಾಕೆ ಮಾಡ್ತೀರಪ್ಪ ಅಂತಂದ್ರ ಪ್ರಪಂಚದಾಗ ಸಾಕಷ್ಟು ತಪ್ಪು ಆಗ್ಯಾವಲ್ರಿ. ಸಾಕಷ್ಟು ಏನೇನೋ ಕರ್ಮ ಮಾಡೇವು. ಆ ಮಾಡಿದ ಕರ್ಮವನ್ನ ಬೀರದೇವ್ರ ಪಾದಕ್ಕೆ ಹಾಕಿ ಮಾಡಿದ ಕರ್ಮವನ್ನ ಅಮೋಘ ಸಿದ್ದನ ಪಾದಕ್ಕೆ ಹಾಕಿ ಭಗವಂತ ಬೀರದೇವ್ರ ಅಮೋಘ ಸಿದ್ಧ, ಮಂಗರಾಯ ಸಿದ್ಧ, ಮಾಳಿಂಗರಾಯ ನಮಗ ಪುಣ್ಯದ ಗಂಟೆ ಕೊಡು, ನಮ್ಮ ಪ್ರಪಂಚದಾಗ ಸುಖ ಸಮೃದ್ಧಿ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನಮ್ಮ ಕರ್ಮವನ್ನ ಕಳಿ ತಂದೇತ ಆ ಭಗವಂತನ ಬಳಿ ಬೇಡ್ಕೊಳಾಕ ಬಂದು ಕೂಡಿ ಹೊರತಾಗಿ ದಾಳಿ ಮಾಡಿ ಹೋಗಾಕ್ ಬಂದಿಲ್ಲ. ಹೌದಿಪ್ಪ. ಹೌದು. ಅದಕ್ಕೆ ಪುಣ್ಯಾತ್ಮರೇ ನಮ್ಮ ಬುಳ್ಳಪ್ಪ ಮಾಸ್ತಾರ್ಗ ಹೋರಲ್ಲ ಬುಳ್ಳಪ್ಪ ಮಾಸ್ತಾರ್ಗ ಹೋದ ಪಾಳ್ಯದೊಳಗೆ ನಾವು ಏನಾದ್ರು ಕೇಳ್ತಾರ ಅನ್ನುವಂತ. ಯಾಕಂದ್ರ ಅಮೋಘ ಸಿದ್ಧ ಮಾಳಿಂಗರಾಯ ದೇವರಲ್ಲಿ ಬೇದಿ ಇಲ್ಲತ್ ನಾ ಹೇಳಿನ ಕರೆ ಒಟ್ಟ ಬೇದಿಲ್ಲಪ್ಪ. ಅವ್ರ ಹೆಚ್ಚ ಇವ್ರು ಕಮ್ಮ ಅನ್ನುವಂತ ವಾದಿಲಿಲ್ಲ. ಯಾರು ಹೆಚ್ಚ ಯಾರು ಕಮ್ಮಿಲ್ಲ. ಕರೆ ಹೆಚ್ಚ ಕಮ್ಮ ಮಾಡವ್ರೆ ನಾವೇ ಕಮ್ಮದೇವಿ. ಹೌದು. ನಾವೇ ಹೆಚ್ಚ ಕಣಕ್ಕ ಕಮ್ಮ ಮಾಡ್ತೇವಿ. ಒಂದೊಂದ್ ಊರಾಗ ನಡೆದಿರ್ತದ ವಾದ. ಏನತ್ರಿಪ್ಪ? ಮಾಳಿಂಗರಾಯನ ಮೇಳನವ್ರು ಅಮೋಘ ಸಿದ್ಧ ಮೇಳ ಅಂತಿರ್ತಾರ. ಏನತ್ತ? ನಿಮ್ಮ ದೇವ್ರ ಎಲ್ಲಿ ಹುಟ್ಟ್ಯಾನ ಎಲ್ಲಿ ಬೆಳದಾನ, ನಿಮ್ಮ ಅಪ್ಪ ಹುಟ್ಟಿದ್ರೆ ಹೇಳತ್ತ ಅವ್ರ ಅನ್ನೋದ. ನಾವೇನದು? ನಿಮ್ಮ ಅಪ್ಪ ಹುಟ್ಟಿದ್ರೆ ಹೇಳತ್ತ ಮಾಳಿಂಗರಾಯ ಮೇಳನವ್ರು ಅಂತಿರ್ತಾರ. ನಿಮ್ಮ ಅಪ್ಪ ಎಲ್ಲಿ ಹುಟ್ಟ್ಯಾನ ಹೇಳೋತ್ ಇವ್ರು ಹತ್ತಿರ್ತಾರ. ಹೌದು. ಹಿಂಗ ಅನ್ನೋ ಮಕ್ಳು ಇವ್ರು ದವಾಖಾನ್ಯಾಗ ಹುಟ್ಟ್ಯಾರೋ ಆಂಬುಲೆನ್ಸ್ನಾಗ ಹುಟ್ಟಿರ್ತಾರೋ ಇವ್ರಿಗೆ ಗೊತ್ತಿರಂಗಿಲ್ಲ. ಹೌದು. ಕರೆ ಅವ್ರಿಗೆ ಅಂತಿರ್ತಾರ ಅವ್ರ ಅಪ್ಪೆಲಿ ಹುಟ್ಟ್ಯಾನ ಇವ್ರ ಅಪ್ಪೆಲಿ ಹುಟ್ಟ್ಯಾನ. ಇವ್ರ ಹೆಂಡತಿ ಹೊಲ ಹುಟ್ಟಿದೆ ಗೊತ್ತಿಲ್ಲ ಇವ್ರಿಗೆ. ಕರೆ ಅಮೋಘ ಸಿದ್ಧ, ಮಾಳಿಂಗರಾಯ, ಬೀರದೇವ್ರ, ರೇವಣ ಸಿದ್ಧ ಅವ್ರ ಕೈಲಿ ಏನು ಕೊಡ್ತಾರಲ್ಲ ಅದು ಬಂಗಾರ ಮಾಡಿಟ್ಟಾರ. ಹೌದಿಪ್ಪ. ಹೌದು. ಸಾಯುತನನು ನಮ್ಮ ಜನ್ಮಿರಲ್ತನನು ಅವ್ರ ಕೀರ್ತಿಯನ್ನು ಹಾಡಿದ್ರು ಮುಗಿಲಾರದಂತ ಪಾವಡವನ್ನು ಅವ್ರು ಮಾಡಿಟ್ಟಾರ ಪುಣ್ಯಾತ್ಮರೇ. ಹೌದ. ಅಂತ ಮಹಾತ್ಮರ ಕೀರ್ತಿಯನ್ನು ಎಷ್ಟೋ ಮುಚ್ಚಿ ಹೋಗ್ಯಾವ. ಹೌದು. ಅಂತ ಅವ್ರ ಕೀರ್ತಿ ಎಷ್ಟೋ ಮುಚ್ಚಿ ಹೋಗ್ಯಾವಲ್ರಿಪ್ಪ. ಆ ಮುಚ್ಚುವಂತ ಕಥಾಸಾರವನ್ನ ಜನಕ್ಕ ಮನ ಮುಟ್ಟುವಂಗ ಬಿಚ್ಚ ಹೇಳುದಲ್ಲ. ಹೌದ್ ಹೌದ. ನಮ್ಮ ಬುಳ್ಳಪ್ಪ ಮಾಸ್ತರ್ ಅನುಭವಿಗಳದಾರ. ಹೌದು. ತಿಳ್ಕೊಂಡವ್ರ ಅದಾರ. ನಿಮ್ಮನ್ನ ಅಸಹ್ಯ ಮಾಡುವಂತ ನನ್ನ ಪ್ರಶ್ನೆ ಅಲ್ಲ. ಅಲ್ರಿಪ್ಪ. ನೀವಂತೂ ನಮಗ ದುಶ್ಮನ್ ಅಲ್ಲ. ಒಟ್ಟ ದುಶ್ಮನ್ ಅಲ್ಲ. ಮಾಳಿಂಗರಾಯನು ನನಗ ವೈರಿ ಅಲ್ಲ, ಬೀರದೇವರು ನನಗ ವೈರಿ ಅಲ್ಲ. ನೀವು ನಮಗ ವೈರಿ ಅಲ್ಲ. ಒಟ್ಟೆ ವೈರಿ ಅಲ್ಲ. ಅಲ್ರಿಪ್ಪ. ನನಗ ಸಂಶಯ ಬಂದಿದ್ದನ್ನ ಜನರಿಗೆ ತಿಳಿಲಿ ಅನ್ನುವಂತ ವಿಚಾರ ಕೇಳ್ತೀನಿ ಹೊರತಾಗಿ ನಿಮ್ಮನಿಗೆ ಪ್ರಶ್ನೆ ಕೇಳಿ ನಿಮ್ಮನ್ನ ಅಸಹ್ಯ ಮಾಡುವಂತ ಭಾವ ನನ್ನಲ್ಲಿ ಒಟ್ಟೆ ಇಲ್ಲ. ಒಟ್ಟೆ ಇಲ್ರಿಪ್ಪ. ಕೂಡಿರ್ತಕ್ಕಂಥ ಜನ
ಬಾಳ ಲಕ್ಷ ಇಟ್ಟು ಕೇಳ್ರಿ. ನನ್ನ ಪ್ರಶ್ನೆ ಏನದ ಬುಳ್ಳಪ್ಪ ಮಾಸ್ತರ್ಗ ಏನ್ರಿಪ್ಪ ಪ್ರಶ್ನೆ? ಬೀರ್ ದೇವ್ರ ಮಾಳಿಂಗ್ರಾಯನ ಬದಲಾಗ ನಾ ಪ್ರಶ್ನೆ ಕೇಳ್ಬೇಕು. ಯಾಕೆ ಅದ್ರಾಗ ಪ್ರಶ್ನೆ ಕೇಳ್ಬೇಕಪ್ಪ ಅಂತಂದ್ರ ಅವ್ರಿಗೆ ಅಭ್ಯಾಸ ಅದರಾಗ ಆಗ್ಯದಲ್ರಿ. ಅವ್ರ ಬೀರ್ ದೇವ್ರ ಅಮೋಘ ಸಿದ್ಧನ ಬೀರ್ ದೇವ್ರ ಮತ್ತು ಮಾಳಿಂಗ್ರಾಯನ ಇತಿಹಾಸವನ್ನ ಅವ್ರು ಹಾಡ್ತಾರಂದ್ರ ಅವ್ರು ಅದ್ರಾಗ ಅಭ್ಯಾಸ ಅದ್ರಾಗ ಮಾಡಿರ್ತಾರ. ಅದ್ರಾಗ ನಾ ಪ್ರಶ್ನೆ ಕೇಳ್ಬೇಕು. ಅದ್ರಾಗ ತಿಳ್ಕೊಂಡಿರ್ತಾರ ಅಮೋಘ ಸಿದ್ಧ ಮಾದಣ್ಣ ಮಲಕಾರ ಸಿದ್ಧ ಕೊಂತೆವಾಯಿ ಇದ್ರಾಗ ನಾವು ಅಭ್ಯಾಸ ಮಾಡಿರ್ತೇವೆ. ಇದ್ರಾಗ ನಮ್ ಪ್ರಶ್ನೆ ಅವ್ರು ಕೇಳ್ಬೇಕು. ಬೇಕಾದಂಗ ಕೇಳಿಪ್ಪ. ಏನ್ ತಪ್ಪಿಲ್ಲ. ನನ್ನ ಪ್ರಶ್ನೆ ಬಹಳ ಲಕ್ಷ ಟಿಕೆಟ್ ಕೂಡಿರ್ತಕ್ಕಂತ ಜನತಾ ಮತ್ತು ಬುಳ್ಳಪ್ಪ ಮಾಸ್ತಾರು ಏನ್ರಿಪ್ಪ ಅದು? ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗೆ ಹುಲಿಜಂತಿ ಮಾಳಿಂಗರಾಯಿಗ ಮುಂಡಾಸ್ ಆಗ್ತದಲ್ರಿ. ಮಾಳಿಂಗರಾಯ ಹಂಗ ದುಡದ ಹಂಗ ಪಡದ ಅವನು ಭಕ್ತಿಗೆ ಮೆಚ್ಚಿರುವಂತ ಸಾಕ್ಷಾತ್ ಭಗವಂತ ಬಂದು ಮುಂಡಾಸ ಪದವಿಯನ್ನು ಕೊಟ್ಟು ಹೋಗ್ತಾನ. ಅದಕ್ಕೆ ಜಗತ್ತನ್ನು ಒಪ್ಪದ, ನಾನು ಒಪ್ತೀನಿ. ಯಾಕ ನಾನು ಮಾಳಿಂಗರಾಯನ ಭಕ್ತನೇ ಇದ್ದೀನಿ, ನಾನು ಒಪ್ತೀನಿ ಅದಕ್ಕ. ಹೌದಿಲ್ಲ? ಮುಂಜೆ ಗಪ್ಪ ಮರಾಯ ಏನ್ ಕಿರಿಕಿರಿ ಹೋಮರಾಯನಿಂದು ಯಾವಾಗ ಯಾಕೆ ಬರೋಲ್ಲ ಗಪ್ಪರಿ ಇರುವ ಮರಾಯನಿ ಕಲ್ಲರು ಕೊಡು ಒಂದು ಹನಿ ಜಕ್ಕೋ ಬರ್ತಾಳ ನನಗ ನಿಂದೆ ಕರೆ ಹೇಳಪ್ಪ ಸುಮ್ಕೊಂಡ್ರು. ಯಾವಾಗ ಯಾಕೆ ಬರೋಲ್ಲ ಬಿಡು. ಅಲ್ಲಿ ಮಾಳಪ್ಪ ಅಲ್ಲಿ ಭೇಟಿ ಕೊಡ್ತಾರ, ನನಗೂ ಭೇಟಿ ಕೊಡಲ್ಲ, ನಿನಗೂ ಭೇಟಿ ಕೊಡಲ್ಲ, ಬರ್ತಾರ. ಸುಮ್ಮಿರು ನೀ. ಎಗಡೆ ಇದ್ದಂಗ ಕಾಣ್ತಾನ ಇವನು. ಮುತ್ತೆ ಒಯ್ರಿ ಆ ಕಡೆ ಇರ್ಲಿ, ಶಾಂತ ಆಗ್ರಿ. ಮಾಳಿಂಗರಾಯಿಗೆ ಬಂದು ಪರಮಾತ್ಮ ಬಂದು ಮುಂಡಾ ಸುತ್ತಿ ಹೋಗ್ತಾನ. ಹೌದಾ? ಜಗತ್ತೇ ಒಪ್ಪಿರ್ಬೇಕ, ನಾವು ಒಪ್ಪಬೇಕೆ. ಹೌದಿಪ್ಪ. ಬೌಚಿ ಊರಾಗ ಅಮಾಸಿ ಇವತ್ತು ಮಾಡಿದ್ರ ತಿಳ್ಕೊ. ಹೌದು ಅಮಾಸಿ ಇವತ್ತು ಮಾಡಿದ್ರೆ ತಿಳ್ಕೋರಿ. ಉದಾಹರಣೆ ಹೇಳಕತ್ತಿ ನಾನು. ದೀಪಾವಳಿ ಅಮಾಸಿ ಬಂದಿರ್ತದ. ಹೌದಿಲ್ಲ? ಈ ಸದ್ ಮುಂದೆ ಎಳ್ಳಮಾಸಿ 2 ದಿನ ಬಂದದ ಕ್ಯಾಲೆಂಡರ್ದಾಗ ಬಂದದಲ್ರಿ. ಹೌದಿಲ್ಲ? ಬೌಚಿ ಒಳಗ ಅಮಾಸಿ ಇವತ್ತಿನ ನಂತರ ಮಾಡಿದ್ರಪ್ಪ ಅಂತಂದ್ರ ರಾಯಬಾಗದಾಗ ನಾಳಿಗೆ ಮಾಡಿರ್ತಾರ. ಬೇಡ, ರಾಯಬಾಗದಾಗ ಒಂದಿನ ಪೈಲ ಮಾಡಿದ್ರಪ್ಪ ಅಂತ ಬೌಚಾಗ ಒಂದಿನ ಹಿಂದ್ ಮಾಡಿರ್ತಾರ. ಸೊಲ್ಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕು ಹುಲಿಜಂತಿಯಲ್ಲಿದ ಮಹಾರಾಷ್ಟ್ರ ರಾಜ್ಯದಾಗ ದೀಪಾವಳಿಯನ್ನ ಕರ್ನಾಟಕದ ಮಂದಿ ಒಂದಿನ ಮೊದಲು ಮಾಡಿರ್ತಾರ. ಮಹಾರಾಷ್ಟ್ರ ಮಂದಿ ಒಂದಿನ ಹಿಂದಾವ್ರೆ ಮಾಡಿರ್ತಾರ ತಿಳ್ಕೊಂಡ್. ಹೌದಪ್ಪ. ಬೇಡ, ಮಹಾರಾಷ್ಟ್ರ ಮಂದಿನೇ ಒಂದಿನ ಪೈಲ ಮಾಡಿರ್ತಾರ ದೀಪಾವಳಿ ಅಮಾಸಿ. ಕರ್ನಾಟಕದಾಗ ಒಂದಿನ ಹಿಂದ್ ಮಾಡಿರ್ತಾರ ತಿಳ್ಕೊಂಡ್. ಆದ್ರ ನನ್ನ ಪ್ರಶ್ನೆ ಏನದ, ಹುಲಿಜಂತಿ ಅವರು ಯಾವತ್ತ ಅಮಾವಾಸಿ ಮಾಡಿರ್ತಾರ ಅಲ್ಲ, ಹುಲಿಜಂತಿ ಊರು ಹಿರಿಯರು ಯಾವತ್ತ ಅಮಾವಾಸಿ ಮಾಡಿರ್ತಾರಲ್ಲ, ಅವತ್ತೇ ಬಂದು ಮುಂಡಾಸ ಸುತ್ತಿ ಹೊಕ್ಕಾನ ಪರಮಾತ್ಮ. ಆದ್ರ ನನ್ನ ಪ್ರಶ್ನೆ ಏನದ, ಏನ್ರಿಪ್ಪ, ಈ ಭೂಮಿ ಮ್ಯಾಗಿನ ಜನ ಒಂದೊಂದು ಊರವ್ರು ಒಂದೊಂದ್ ದಿನ ಹೆಚ್ಚು ಕಮ್ಮಿ ಅಮಾವಾಸಿ ಮಾಡ್ತೇವೆ, ಹಿಂದ ಮುಂದ ಮಾಡ್ತೇವೆ. ಆದ್ರ ಹುಲಿಜಂತಿ ಊರ ಪೂಜಾರಿಗಳು ಇವತ್ತೇ ಅಮಾವಾಸಿ ಮಾಡ್ಯಾರ ಅನ್ನುವಂಥದ್ದು ಪರಮಾತ್ಮಗ ಹೆಂಗ ಗೊತ್ತ? ಹೌದಾ? ನನ್ನ ಪ್ರಶ್ನೆಯನ್ನು ಸುಳ್ಳದೇನು? ಎಲ್ಲಿಪ್ಪ? ದೇವ್ರಿಗೇನು ಟೀಕಾ ಅದೇನು ಇಲ್ಲ. ಅದ್ವರ ಸೊಲ್ಲಾಪುರ ಜಿಲ್ಲಾ ಮಹಾರಾಷ್ಟ್ರ ಐತಿ ಹುಲಿಜಂತಿ. ಮಹಾರಾಷ್ಟ್ರ ಐತಿ. ಕರ್ನಾಟಕ ನಾವು ಕರ್ನಾಟಕದವ್ರದೇವಿ, ಕನ್ನಡಿಗರದೇವಿ. ಹೌದಾ? ಕರ್ನಾಟಕದಾಗ ಒಂದಿನ ಮೊದಲ ದೀಪಾವಳಿ ಮಾಡಿರ್ತೇವೆ ತಿಳ್ಕೊಳಂ. ಹೌದಿಪ್ಪ. ಮಹಾರಾಷ್ಟ್ರದವ್ರು ಒಂದಿನ ಹಿಂದ್ ಮಾಡಿರ್ತಾರೆ ತಿಳ್ಕೊಳಂ. ಹೌದಾ? ಆದ್ರ ಹುಲಿಜಂತಿ ಪೂಜಾರಿಗಳು ಎಂದ ಅಮಾಸಿ ಮಾಡಿರ್ತಾರಲ್ಲ ಅವತ್ತೇ ಮುಂಡಾಸ ಆಗ್ತದ. ಹೌದಾ? ಹುಲಿಜಂತಿ ಪೂಜಾರಿಗಳು ಇವತ್ತೇ ಅಮಾಸಿ ಮಾಡ್ಯಾರತ್ತೆ ಪರಮಾತ್ಮ ಮುಂಡಾಸ ಸುತ್ತಾಕ್ ಬರುವಂತ ಪರಮಾತ್ಮಗ ಹೆಂಗ ಗೊತ್ತಾ? ಇದು ಒಂದೇ ಪ್ರಶ್ನೆ ಜನಕ್ಕ ಮತ್ತ ನನಗ ಮನಸ್ಸಿಗೆ ಹೌದನ್ನುವಂಗ ಬುಳ್ಳಪ್ಪ ಮಾಸ್ತರ್ ಹೇಳ್ತಾನ ತಿಕ್ಕೈನಿ ಹೊರತಾಗಿ ನಿಮ್ಮನ್ನ ಟೀಕಾ ಮಾಡಾಕ ಅಲ್ಲ. ನೀವು ದುಶ್ಮನ್ ಅಲ್ಲ, ದೇವ್ರು ದುಶ್ಮನ್ ಅಲ್ಲ. ಗೊತ್ತಿಲ್ಲದಂತ ವಿಷಯನ ಕೇಳಿ ತಿಳ್ಕೊಳ್ಳೋದು ಏನ್ ಜಗಳ ಇದ್ರಾಗ. ಇದ್ರ ಉತ್ತರ ಹೇಳಿ ನನಗೇನ್ ಕೇಳ್ತೀರಿ ಕೇಳಿ. ಬೇಕಾದ್ ಕೇಳ್ರಿ. ನನ್ನ ಗುರು ನನಗೆ ಎಷ್ಟು ಬುದ್ಧಿ ಕೊಟ್ಟಾನಲ್ಲ, ನಮಗೆ ಎಷ್ಟು ತಿಳಿದದ ಅಷ್ಟು ಹೇಳಾಕ ಪ್ರಯತ್ನ ಮಾಡೋನು ಅನ್ನುವಂತ ಮಾತನ್ನು ಹೇಳುತ್ತಾ ಅತಿಯಾಗಿ ಮಾತುಗಳನ್ನ ಆಡಲಾರೆ. ಇನ್ನೊಂದು ಕೊಡುವಂತ ದೈವ ಒಂದ ವಿಷಯ ಇಟ್ಟು ಮಾತಾಡ್ರಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಬಿರು ಹೇಳ್ಯಾರು. ಜಗತ್ತಿನಲ್ಲಿ ಸಾಕಷ್ಟು ವಿಷಯಗಳು ಅದಾವಲ್ರಿ. ಧರ್ಮ, ದಾನ, ಪಾಪ, ಪುಣ್ಯ ಎಷ್ಟೋ ವಿಷಯಗಳು ಆಗ್ಯಾವಲ್ರಿಪ್ಪ. ಇವತ್ತಿನ ನನ್ನ ವಿಷಯ ಏನದಪ್ಪ ಅಂತಂದ್ರ, ಏನ್ರಿಪ್ಪ ವಿಷಯ? ಕೌರವರು ಪಾಂಡವರ ವಿಷಯ ನೀವೆಲ್ಲರೂ ಕೇಳಿದಿರಿ, ಬಾಳಿಲ್ಲ ಸ್ವಲ್ಪ ಕೇಳಿದಿರಿ.
ನನ್ನ ವಿಷಯ ಏನದಪ್ಪ ಅಂತಂದ್ರ ಕೌರವರು ಧರ್ಮವಂತರು ಏನ ಪಾಂಡವರು ಧರ್ಮವಂತರು. ಹೌದು, ಕೌರವರು ಮತ್ತು ಪಾಂಡವರ ವಿಷಯದಲ್ಲಿ ಕೌರವರು ಧರ್ಮವಂತರು ಏನ ಪಾಂಡವರು ಧರ್ಮವಂತರು. ಹೌದು, ಇವು ಎರಡು ವಿಷಯದಾಗ ಯಾವ ವಿಷಯವನ್ನ ಆಯ್ಕೊಂಡು ಬೇಕಾದ ಹಿಡ್ರಿ, ಬೇಕಾದ ಹಿಡಿದ ವಿಷಯವನ್ನ ನನಗೆ ಏನ್ ಬಿಡ್ತಿರಲ್ಲ ಆ ಬಿಟ್ಟಂತ ವಿಷಯವನ್ನ ನಾನು ಗುರು ಬುದ್ಧಿ ಕೊಟ್ಟಾಟ ಬಳಸಲಾಕ ಪ್ರಯತ್ನ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾ ಕುಡಿತಕ್ಕಂತ ಎಲ್ಲ ಜನತೆಗೆ ಮತ್ತೊಮ್ಮೆ ಶರಣೆಂದು ನನ್ನ ಮಾತಿಗೆ ವಿರಾಮನ ಕೊಡ್ತಾ ಇದ್ದೀನಿ. ಹೌದು ಹೌದು.